ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿವೇಕವನಕ್ಕೆ ಬಂದಿದ್ವಿ. ಅಕ್ಷಯನಗರಲ್ಲಿ ಇರೋದು ವಿವೇಕವನ. ಇವತ್ತು ಶನಿವಾರ, ಎಲ್ಲರಿಗೂ ರಜೆ ಇರುತ್ತೆ, ಸಾಟರ್ಡೇ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ. ಬಟ್ ಈ ವಿವೇಕವನನ್ನು ಸ್ವಲ್ಪ ಉದ್ಧಾರ ಮಾಡೋಕ್ಕೆ ಅವರು ಇಷ್ಟು ಕಷ್ಟಪಟ್ಟಿದಂದರೆ ನೀವು ನೋಡ್ಬೋದು. ಇಷ್ಟು ಕ್ಲೀನಾಗಿರೋದು ಆಲ್ಮೋಸ್ಟ್ 1 year ಆದಮೇಲೆ ನಾನು ಇವಾಗಲೇ ನೋಡ್ತಾ ಇರೋದು. ಈ ವಿವೇಕವನ ಬಗ್ಗೆ ನನಗಿಂತ ಇಲ್ಲಿ ಸ್ವಲ್ಪ ಗೊತ್ತಿರೋರು, ನಮಗೆ ಗೌರವನೀಯರು ಹೇಳ್ತಾರೆ. ಸ್ವಲ್ಪ ಕೇಳಿಸ್ಕೊಡಿ. ನಮಸ್ಕಾರ. ಡಾಕ್ಟರ್ ಪ್ರಕಾಶ್ ಅವರು ಮಾತಾಡ್ತಾರೆ. ಸರ್ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾವು ಇರ್ತಕ್ಕಂತಹ ಗುಡ್ಡ ಮುಂಚೆ ಇದು ನಾಗನಾಥೇಶ್ವರ ದೇವಸ್ಥಾನ, ಬೇಗೂರು ಪಂಚಾಯಿತಿಯಲ್ಲಿರ್ತಕ್ಕಂತಹ ಆ ದೇವಸ್ಥಾನದ ಇನಾಮತಿ ಜಮೀನಿದು. ಇದನ್ನು ಅಲ್ಲಿರ್ತಕ್ಕಂಥ ಅರ್ಚಕರಿಗೆ ಕೊಟ್ಟಿದ್ರು. ಅರ್ಚಕರು ಸರ್ಕಾರ ಜೊತೆಗೆ ಸಂಪರ್ಕ ಮಾಡಿದ ಮೇಲೆ ಸರ್ಕಾರ ಇದನ್ನು ಖರಾಬ್ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೃಷಿ ಅಥವಾ ವಾಸಕ್ಕೆ ಯೋಗ್ಯವಾಗಿ ಇಲ್ಲದೇ ಇರತಕ್ಕಂತಹ ಜಮೀನಂತ ನಿರ್ಧಾರ ಮಾಡಿದ ಮೇಲೆ ನಾವು ಇಲ್ಲಿ ಯಾಕೆ ಪರಿಸರ ಅಭಿವೃದ್ಧಿ ಮಾಡಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈಗ 7-8 ವರ್ಷಗಳ ಹಿಂದೆ ನಾವು ಮನಸ್ಸು ಮಾಡಿದ್ವಿ. ಸುಮಾರು ಒಂದು 7 ವರ್ಷಗಳ ಕೆಳಗಡೆ ಒಂದು 20-30 ಸಸಿಗಳನ್ನು ಪ್ರತಿ ದಿವಸ ಹಾಕ್ತಕ್ಕಂತಹ ಒಂದು ಕಾರ್ಯವನ್ನು ಶುರು ಮಾಡಿಕೊಂಡ್ವಿ. ಅದಕ್ಕೆ ಮೂಲ ಚಾಲನೆ ಕೊಟ್ಟಿದ್ದು ನಮ್ಮ ಬಸವನಗುಡಿ ರಾಮಕೃಷ್ಣ ಮಠದ ಸ್ವಾಮಿ ಮಂಗಳನಾಥಾನಂದ ಸ್ವಾಮೀಜಿಯವರೇ ಬಂದು ಇಲ್ಲಿ ನಮ್ಮ ಈಶಾನ್ಯ ದಿಕ್ಕಿನಲ್ಲಿರ್ತಕ್ಕಂಥ ಈ ಗುಡ್ಡದ ಭಾಗದಲ್ಲಿ ಮೊದಲನೇ ಸಸಿಯನ್ನು ಅವ್ರ ಮೂಲಕ ನಡೆಸಿದ್ವಿ. ಆಮೇಲೆ ಎಲ್ಲ ಸಸಿಗಳನ್ನು ನೆಡ್ತಾ ಬಂದಿದ್ದೇವೆ. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ, ನಾವು ಹೊರಗಡೆ ಸಿಕ್ಕೋ ಹಾಗೆ ಪರಿಸರದಲ್ಲಿರ್ತಕ್ಕಂತಹ ಸಸಿಗಳಲ್ಲಿ ಜಾತಿಗಳಲ್ಲಿ ನಾವು ಆಯ್ಕೆ ಮಾಡಿರ್ತಕ್ಕಂಥದ್ದು ಕನಿಷ್ಠ ಒಂದು 300, 400, 500, 600 ವರ್ಷ ಬಾಳ್ತಕ್ಕಂಥ ಜಾತಿಯ ಗಿಡಗಳನ್ನೇ ಆಯ್ಕೆ ಮಾಡಿದ್ದೇವೆ. ಆಲ, ಹತ್ತಿ, ಬೇವು, ಮಾವು ಈ ಥರ. ಅಂದರೆ ಈ ಯಾವುದೇ ಇದನ್ನು ಹಾಕಿದರೂ ಸಹ ಸುಮಾರು 300ರಿಂದ 500 ವರ್ಷ, 600 ವರ್ಷ ಬಾಳ್ತಕ್ಕಂಥ ಗಿಡಗಳನ್ನೇ ಆಯ್ಕೆ ಮಾಡಿ ಹಾಕಿದ್ದೇವೆ. ಮತ್ತು ಈಗಾಗಲೇ ಇವು ಸಾಕಷ್ಟು ಬರ್ತಾ ಇವೆ. ಏನಪ್ಪ ಅಂತಂದರೆ, ಇಲ್ಲಿ ಕೆಲವೊಂದು ದುಷ್ಕರ್ಮಿಗಳ ಅವಾಗಿನ ಕಾಟ, ಅಂದರೆ ಅವರು ಯಾವುದೋ ಚಟಕ್ಕೆ ಆಗಿ ಬಂದು ಏನೋ ಸೇವನೆ ಮಾಡ್ತಕ್ಕಂಥ ಸಮಯದಲ್ಲಿ ಸ್ವಲ್ಪ ಬೆಳೆದಿರ್ತಕ್ಕಂಥ ಹುಲ್ಲಿಗೆ ಒಂದು ಗಡ್ಡಿ ಗೀರು ಬಿಟ್ಟರೆ ಇವು ಹುಲ್ಲು ಚೆನ್ನಾಗಿ ಬಂದಿರತಕ್ಕಂಥ ಹುಲ್ಲು ಬೆಂಕಿ ಹತ್ತಿ ಪಕ್ಕದಲ್ಲಿ ನಾವು ನೆಟ್ಟಿರ್ತಕ್ಕಂತಹ ಗಿಡಗಳನ್ನೆಲ್ಲ ಸುಡ್ತಕ್ಕಂಥ ಒಂದು ನಡೀತಾ ಇದೆ. ಇದು 4-6 ಸರ್ತಿ ಆಗಿದೆ. ಇದಕ್ಕೆ ಸಾಕಷ್ಟು ನಾವು ತಡೆ ತರಬೇಕು ಅಂತಕ್ಕಂಥದ್ದು ನಾವು ಸುತ್ತಮುತ್ತಲು ಇರತಕ್ಕಂತಹ ಎಲ್ಲ ಜನಗಳು ಅದಕ್ಕೆ ವಿಚಾರ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಇವತ್ತಿನ ಯುವಕರು ಎಲ್ಲರೂ ಮತ್ತು ಇದಕ್ಕೆ ಸಾಕಷ್ಟು ಒಂದು ಶ್ರಮವನ್ನು ಈ ಅಕ್ಷಯನಗರ ಸುತ್ತಮುತ್ತಲು ಇರ್ತಕ್ಕಂಥ ಒಂದು 5-6 ಕಿಲೋಮೀಟರ್ ಫಾಸ್ಟ್ನಲ್ಲಿ ಇರ್ತಕ್ಕಂಥವ್ರು, ಬಾಷ್ ಕಂಪನಿಯಲ್ಲಿರ್ತಕ್ಕಂಥ ಉದ್ಯೋಗಿಗಳು, ಸನ್ಸೆರಾ ಕಂಪನಿಯವರು, ಕ್ಯಾನ್ಫಿನ್ ಹೋಮ್ಸ್ನವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಸುಮಾರು 130 ಗಿಡಗಳಿಗೆ ಕ್ಯಾನ್ಫಿನ್ ಹೋಮ್ಸ್ನಿಂದ ಗಾರ್ಡ್ಗಳನ್ನು ಕೊಟ್ಟಿತ್ತು. ಮತ್ತು ಇದನ್ನೇ ನಾನು ಹೇಳ್ತೀನಿ, ಈ ದುಷ್ಕರ್ಮಿಗಳು ಆ ಗಾಡಿಗೆ ಕೊಟ್ಟಿರ್ತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕಬ್ಬಿಣದ ರಾಡ್ಗಳಿಗಾಗಿ ಎಲ್ಲ ಇವುಗಳನ್ನು ಏನೋ ಗಾರ್ಡ್ಗಳನ್ನು, ಟ್ರೀ ಗಾರ್ಡ್ಸನ್ನು ಒಡೆದು ಹಾಕ್ಬಿಟ್ಟಿದ್ದಾರೆ. ಅಂದರೆ ಸುಮಾರು 130 ಗಾರ್ಡಲ್ಲಿ ಬರ್ತಕ್ಕಂಥದ್ದು ಕೆಲವೇ ಕೆಜಿಗಳು ಬಹುಶಃ ಅದಕ್ಕೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಈ ರೀತಿಯಲ್ಲಿ ಕಾಟ ಇದ್ದರೂ ಸಹ ಪರಿಸರಕ್ಕೆ ಒಂದು ಒಳ್ಳೆಯ ಒಂದು ನಾವು ಒತ್ತಾಸೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಯುವಕರು ಇದಕ್ಕೆ ಬಹಳ ಒಳ್ಳೆಯ ಶ್ರಮವನ್ನು ಹಾಕ್ತಾ ಇದ್ದಾರೆ. ಈಗಾಗಲೇ ಗಿಡಗಳು ಸುಮಾರು 10 ಅಡಿ, 16 ಅಡಿ, 20 ಅಡಿವರೆಗೂ ಬಂದಿದೆ. ಇದರೊಳಗೆ ಇನ್ನೊಂದು ವಿಶೇಷ ಅಂತಂದರೆ ಪಂಚವಟಿಯನ್ನು ಸಹ ಇದು ಎಸ್ಟಾಬ್ಲಿಷ್ ಮಾಡಿದ್ದೇವೆ. ಅಂದರೆ 5 ಗಿಡಗಳು. ಸರ್, ಪಂಚವಟಿ ಬಗ್ಗೆ ಸ್ವಲ್ಪ ಕ್ಲಿಯರ್ ಆಗಿ ಸ್ವಲ್ಪ. ಹೌದು, ಪಂಚವಟಿ ಅಂತಂದರೆ ಇದರಲ್ಲಿ ಸೈಂಟಿಫಿಕ್ ಆಗಿ ಅಂದರೆ ಶಾಸ್ತ್ರೋಕ್ತವಾಗಿ ಹೇಳೋದಾದರೆ 5 ಗಿಡಗಳು ಬರುತ್ತೆ. ಬಿಲ್ವ, ಆಮ್ಲ ಅಂದರೆ ನಲ್ಲಿ, ಮತ್ತು ಆಲ, ಅರಳಿ, ಸೀತಾ ಅಶೋಕ, ಈ 5 ಗಿಡಗಳು ಸೇರಿಕೊಂಡು ಪಂಚವಟಿ ಅಂತ ಅನಿಸುತ್ತೆ. ಮತ್ತು ಶಾಸ್ತ್ರದಲ್ಲಿ ಅಥವಾ ಸೈನ್ಸ್ನಲ್ಲಿ ಇರೋ ಹಾಗೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 42 ಅಡಿಯ ಒಂದು ಫಾಸ್ಲೇನ್ ಅಂದರೆ ಅಂತರವನ್ನು ಕೊಟ್ಟಿದ್ದೇವೆ. ಬಿಲ್ವ ಬರ್ತಕ್ಕಂಥದ್ದು ಉತ್ತರ ದಿಕ್ಕಿಗೆ ಬರುತ್ತೆ, ದಕ್ಷಿಣ ದಿಕ್ಕಿಗೆ ನಲ್ಲಿ ಬರುತ್ತೆ ಅಂತ ಆಮ್ಲ ಅಂತ ಹೇಳ್ತೀವಲ್ಲ ಅದು, ಪೂರ್ವಕ್ಕೆ ಆಲ ಬರುತ್ತೆ, ಪಶ್ಚಿಮಕ್ಕೆ ಅರಳಿ ಬರುತ್ತೆ, ಹಾಗೆ ಆಗ್ನೇಯ ದಿಕ್ಕಿಗೆ ಸೀತಾ ಅಶೋಕ ಬರುತ್ತೆ. ಈ ಎಲ್ಲ 5 ಗಿಡಗಳು ಬಂದಿವೆ ಈಗಾಗಲೇ.
ಸರ್ ಇದಕ್ಕೆ ಈ ಗಿಡ ಇರಬೇಕು ಅಂತ ಏನಾದ್ರು? ಇದು ಶಾಸ್ತ್ರದ ಪ್ರಕಾರ ಈ ಮಧ್ಯದಲ್ಲಿ ಕೂತ್ಕೊಂಡು ನಾವು ಧ್ಯಾನವನ್ನ ಅಥವಾ ನಾವು ಏನೇ ಅಧ್ಯಯನವನ್ನು ಮಾಡಿದರೂ ಸಹ ಅದಕ್ಕೆ ಹೆಚ್ಚಿನ ಒಂದು ಸಹಕಾರ ಸಿಕ್ಕುತ್ತೆ ಅಂತ ಶಾಸ್ತ್ರದಲ್ಲಿದೆ. ಮತ್ತು ಅದರಿಂದ ನಮಗೆ ಬೇಕಾಗಿರ್ತಕ್ಕಂತಹ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ಸಿಕ್ಕುತ್ತೆ. ಯಾವುದೇ ಒಂದು 5 ಗಿಡಗಳ ನೆರಳಿನಲ್ಲಿ ಕೂತ್ಕೊಂಡು ನಾವು ಅಭ್ಯಾಸ ಮಾಡ್ಬೋದು ಅಥವಾ ಧ್ಯಾನ ಮಾಡ್ಬೋದು, ಅಥವಾ ಮಧ್ಯದಲ್ಲಿ 5 ಗಿಡಗಳ ಮಧ್ಯದಲ್ಲೂ ಸಹ ಕೂತ್ಕೊಂಡು ನಾವು ಧ್ಯಾನ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಬಹುಶಃ ನಿಮಗೆ ಗೊತ್ತಿರಬೇಕು, ಅಫಿಷಿಯಲ್ ಆಗಿ ಹೇಳೋದಾದರೆ ರಾಷ್ಟ್ರಪತಿ ಭವನದಲ್ಲಿ ಇಂತಹ ಒಂದು ಪಂಚವಟಿ ಇದೆ. ರಾಮಕೃಷ್ಣರು ಧ್ಯಾನಕ್ಕೆ ಕೂರ್ತಾ ಇದ್ದಂತಹ ಒಂದು ಜಾಗ ದಕ್ಷಿಣೇಶ್ವರ ಅಂತ, ಕಲ್ಕತ್ತಾದ ಹತ್ತಿರದಲ್ಲಿ ಇರತಕ್ಕಂಥ ದಕ್ಷಿಣೇಶ್ವರದಲ್ಲೂ ಸಹ ಒಂದು ಪಂಚವಟಿ ಇದೆ. ಅದೇ ರೀತಿಯಲ್ಲಿ ಭಾರದ್ವಾಜ ಆಶ್ರಮದಲ್ಲಿ ಸಹ ಒಂದು ಪಂಚವಟಿ ಇದೆ. ಈಗ ಇದರ ಬಗ್ಗೆ ಅದರ ಔಚಿತ್ಯ ತಿಳ್ಕೊಂಡು ಅನೇಕರು, ಅಂದರೆ ನಮ್ಮ ಇವತ್ತಿನ ಪರಿಸರದಲ್ಲೇ ಪ್ರೇಮ ಇಟ್ಕೊಂಡಿರ್ತಕ್ಕಂಥವ್ರು ಸಹ ಪಂಚವಟಿಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇದು ಹೆಚ್ಚಾಗಬೇಕು. ಮತ್ತು ನಾನು ಆಗಲೇ ಹೇಳಿದಾಗೆ ಇಲ್ಲಿರ್ತಕ್ಕಂತಹ ಎಲ್ಲ ಗಿಡಗಳು 100 ವರ್ಷ 1000 ವರ್ಷ ಬಾಳುವಂಥದ್ದು. ಅದರಲ್ಲೂ ನಾ ಹೇಳಿದ್ನಲ್ಲ, ಬಿಲ್ವ ಅರಳಿ ಒಂದ್ಸಾರಿ ಹಾಕಿಬಿಟ್ರೆ 1000 ವರ್ಷ ಬಾಳ್ತಕ್ಕಂತಹ ಒಂದು ಇದು. ಆದರೆ ಸ್ವಲ್ಪ ಬೆಳೀತಕ್ಕಂತಹ ಗತಿ ಏನಿದೆ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಹೆಚ್ಚಿನ ವರ್ಷ ಬಾಳ್ತಕ್ಕಂಥ ಮತ್ತು ಅದರಿಂದ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸಹಕಾರವನ್ನು ಆ ಮರಗಳು ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ. ಇಂತಹ ಒಂದು ಪರಿಸರವನ್ನು ನಾವು ಹೆಚ್ಚೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಕೊಂಡು ಅನೇಕ ಯುವಕರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ವಿಚಾರ ಹೆಚ್ಚಿನ ಜನಕ್ಕೆ ತಲುಪಬೇಕು. ಆಗ ತನ್ಮೂಲಕ ಈ ಸುತ್ತಮುತ್ತಲಿರ್ತಕ್ಕಂತಹ ಎಲ್ಲ ಜನತೆಗೆ ಸಹ ಒಳ್ಳೆಯ ಒಂದು ಆಮ್ಲಜನಕ ಅಥವಾ ಒಂದು ಸಕಾರಾತ್ಮಕ ಅಂದರೆ ಪಾಸಿಟಿವ್ ಎನರ್ಜಿ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಇದಕ್ಕೆ ನಾವು ಹೆಚ್ಚೆಚ್ಚು ಒತ್ತು ಕೊಟ್ಟು ನಮ್ಮಿಂದ ಏನು ಸ್ವಲ್ಪ ಶ್ರಮ ಸಾಧ್ಯ ಆಗುತ್ತೆ ಅದನ್ನು ಮಾಡಿ, ನೀರು ಎರೆಯೋದಾಗ್ಬೋದು, ಕಳೆ ತೆಗೆಯೋದಾಗ್ಬೋದು, ಗಿಡಗಳಿಗೆ ಬೇಕಾಗ್ತಕ್ಕಂಥ ಸ್ವಲ್ಪ ಏನಾದರೂ ಗೊಬ್ಬರ ವಗೈರೆಗಳನ್ನು ಮಾಡೋದ್ರ ಮೂಲಕ ಅವು ಹೆಚ್ಚು ಫಲಪ್ರದವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ವಿಷಯವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭ ಹೇಳ್ತಾ, ಇನ್ನು 22ನೇ ತಾರೀಕು ಏನು ನಮ್ಮ ಅಯೋಧ್ಯೆಯ ಒಂದು ಸ್ಥಳದಲ್ಲಿ ರಾಮರಾಜ್ಯದ ಒಂದು ಕಲ್ಪನೆ ನಮ್ಮಲ್ಲೆಲ್ಲ ಇರ್ತಕ್ಕಂಥ ಭಾರತೀಯರಿಗೆ ಇರ್ತಕ್ಕಂಥ ಇದು ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಾವು ಇವತ್ತಿನ ದಿವಸ ಕೂತ್ಕೊಂಡು ಈ ಒಂದು ವಿಚಾರವನ್ನು ಮಾಡ್ತಾ ಇದ್ದೇವೆ. ಈ ವಿಚಾರ ಎಲ್ಲರಿಗೂ ಮತ್ತೆ ಹೆಚ್ಚೆಚ್ಚು ಪ್ರಚಾರ ಆಗಲಿ ಅನ್ನೋ ಒಂದು ವಿಚಾರದೊಂದಿಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬೆಳೆದಿದೆಯಲ್ಲ